ಪಂಚಮದ ಶನಿ ಇರಲಿ, 7.5 ಶನಿ ಇರಲಿ, ಅಷ್ಟಮದ ಶನಿ ಇರಲಿ, ಈ ಕ್ಷೇತ್ರದಲ್ಲಿ ಬಂದು ಈ ಗಂಗೆಯಿಂದ ಸ್ನಾನ ಮಾಡಿದ್ರೆ ಅವರಿಗೆ ಶನಿ ಕಾಟದಿಂದ ಮುಕ್ತಿ ಅಂತ ಹೇಳಲಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಬ್ರಹ್ಮನ ಕಮಂಡಲದಿಂದ ಉಗಮವಾದ ನದಿ. ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಕಮಂಡಲ ಗಣಪತಿ ಕ್ಷೇತ್ರ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ತೀರ್ಥವನ್ನ ತಗೊಂಡೋಗಿ ದೇವ್ರ ಮನೇಲಿಟ್ಟು ವಿದ್ಯಾಭ್ಯಾಸ ಹತ್ತದ ಮಕ್ಕಳಿಗೆ 21 ದಿನ ಕೊಟ್ರೆ ಅವರಿಗೆ ವಿದ್ಯಾಭ್ಯಾಸ ಕೂಡ ಹತ್ತತ್ತೆ ಅಂತ ಹೇಳಲಾಗತ್ತೆ. ಧರ್ಮಸ್ಥಳದಿಂದ ಬಂದಿರತಕ್ಕಂಥ ವಾರಾಹಿ ಇದು. ಶೃಂಗೇರಿಯ ಶಾರದೆಯ ಬೀಡಿನಲ್ಲಿ ಈ ವಾರಾಹಿ ದೇವಸ್ಥಾನ ಇದೆ. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆಯವರ ಹತ್ರ ಹೇಳಿದಾಗ ಅವರು ಒಂದು ಪ್ರಸಾದವನ್ನು ಕೊಟ್ಟು ಇದನ್ನ ನೀವು ಒಂದು ಕಲ್ಲು ಮೇಲೆ ಹಾಕಿ ಆ ಬಂಗಾರವನ್ನು ಕಾಯುವಂತ ದೇವತೆಗಳು ಬರ್ತಾರೆ ಅಂತ ಹೇಳಿ ಅದನ್ನು ಮಾಡಿದ್ರು. ಇಲ್ಲಿ ನೀವು ತಲೆಬಾಗಿ ಬಂದು ಭಕ್ತಿಯಿಂದ ಬೇಡಿದೆ ಹೋದಾದ್ರೆ ತಲೆ ಎತ್ತಿ ನಡೆಯುವಂತೆ ಈ ಕ್ಷೇತ್ರ ಮಾಡುತ್ತೆ ಅಂತ ನಾನು ಅಚಲವಾಗಿ ನಂಬಿದ್ದೇನೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂ. ಶಿವಮೊಗ್ಗದಿಂದ ಜಸ್ಟ್ 76 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರೋ ಈ ಪುಣ್ಯಕ್ಷೇತ್ರದಲ್ಲಿರೋ ಆಂಜನೇಯನಿಗೆ ಒಂದು ತೆಂಗಿನಕಾಯಿ ತಗೊಂಡು ಪ್ರದಕ್ಷಿಣೆ ಹಾಕಿ ಆ ಕಾಯಿನ ಒಡಿದೇನೆ ಮನೆಗೆ ತಗೊಂಡು ಹೋದ್ರೆ ಇಷ್ಟಾರ್ಥ ನೆರವೇರುತ್ತೆ ಅಂತ ನಂಬಿಕೆ ಇದೆ. ಈ ಶಕ್ತಿಯುತ ಕ್ಷೇತ್ರದಲ್ಲಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ಸಾಕ್ಷಾತ್ ಶಾರದಾಂಬೆ ನೆಲೆಸಿದಾಳೆ. ತುಂಗಾ ತೀರದಲ್ಲಿರುವ 27 ಅಡಿಯ ಆಂಜನೇಯ ನೋಡಲು 2 ಕಣ್ಣುಗಳು ಸಾಲದು. ಹಾಗೆಯೇ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ, ಶಾರದಾಂಬೆ ಮಠ ಕೂಡ ಇದೆ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಪ್ರತಿದಿನ ಕೂಡ ಭೋಜನ ಪ್ರಸಾದ ಮತ್ತೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ. 120 ರೂಮ್ಗಳ ಲಾಡ್ಜ್ ಕೂಡ ಇರುತ್ತೆ. ಸೊ ಈ ವೀಕೆಂಡ್ಗೆ ನೀವು ಕೂಡ ಈ ಕ್ಷೇತ್ರನ ಮಿಸ್ ಮಾಡದೆ ವಿಸಿಟ್ ಮಾಡಿ. पूर्वी प्रेम कृपा जयाची सर्वांगी सुंदर